ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾಡೋ ಅಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ ನಾವು ನಿಪ್ಪಟ್ಟನ್ನ ಮಾಡ್ತಾಯಿದ್ದೀವಿ ಹಬ್ಬಕ್ಕೆ ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನಿಮಗೂ ಸಹ ತೋರಿಸ್ತೀನಿ. ನೋಡಿ, ಇದು ಗರಿ ಗರಿಯಾದಂತಹ ನಿಪ್ಪಟ್ಟು. ನೀವು ಸಹ ಮನೇಲಿ ಒಂದು ಸಲ ಟ್ರೈ ಮಾಡಿ. ಹಬ್ಬಕ್ಕೆ ಮಾಡೋ ಹಾಗಿದ್ರೆ ನನ್ನ ಚಾನಲ್ನ ನೋಡಿಕೊಂಡು ಟ್ರೈ ಮಾಡಿ. ನಾವಿಲ್ಲಿ 5 ಸೇರು ಅಕ್ಕಿನ ತಗೊಂಡು ತೊಳ್ಕೊತಾ ಇದ್ದೀವಿ ಚೆನ್ನಾಗಿ. ಅದು ಸ್ವಲ್ಪ ಗಲೀಜಿರುತ್ತೆ, ಅದಕ್ಕೆ ತೊಳೆದ್ಬಿಟ್ಟು ಇದನ್ನು ಮಾಡ್ತಾ ಇರೋದು ನಿಪ್ಪಟ್ಟನ್ನ. ಅದಕ್ಕೆ ಫಸ್ಟ್ ತೊಳೆದು ಚೆನ್ನಾಗಿ ಮಾಡ್ತಾಯಿದ್ದೀವಿ. ಇಲ್ಲಿ 5 ಸೇರು ಅಕ್ಕಿನ ತೊಗೊಂಡಿದ್ದೀವಿ, 2.5 ಸೇರು ಚಕ್ಕಲಿಗೆ, ಇನ್ನು 2.5 ಸೇರು ನಿಪ್ಪಟ್ಟಿಗೆ ಅಂತ ತೊಗೊಂಡಿದ್ದೀವಿ. ಅದಕ್ಕೆ ನಿಪ್ಪಟ್ಟು ಚಕ್ಕಲಿಗೆ ಎರಡನ್ನೂ ಒಂದೇ ಸಲ ತೊಳೆದು ಒಣಗಾಕಬೇಕು. ಇದನ್ನು ತೊಳೆದು ಬಿಸಿಲಿಗೆ ಹಾಕಬಾರ್ದು. ಗಾಳಿ ಆಡೋ ಕಡೆ ಒಂದು ಬಟ್ಟೆಗೆ ಹಾಕ್ಬಿಟ್ಟು ಈ ರೀತಿ ಆರಾಕಬೇಕು. ಈ ರೀತಿ ಒಣಗಾಕಿದ್ರೆ ಚೆನ್ನಾಗಿ ಒಣಗುತ್ತೆ. ಮತ್ತು ಇದನ್ನು ಗಾಳಿ ಎಲ್ಲಾಡುತ್ತೋ ಅಲ್ಲಿ ಆರಾಕಬೇಕು. ಇದು ಒಂದು 3 ದಿನನಾದರೂ ಒಣಗಕ್ಕೆ ಬಿಡಬೇಕು. ಇದು ಫುಲ್ಲು ಡ್ರೈ ಆಗಬೇಕು ಅಕ್ಕಿ. ಆ ರೀತಿ ಒಣಗಕ್ಕೆ ಬಿಡಿ. ಇದನ್ನು ಚೆನ್ನಾಗಿ ಒಣಗಾದ್ಮೇಲೆ ಇದನ್ನು ಸ್ವಲ್ಪ ಬಿಸಿ ಆಗೋ ಥರ ಹುರಿದ್ಬಿಟ್ಟು ಆಮೇಲೆ ಮಿಲ್ ಮಾಡಿಸ್ಬೇಕಾಗುತ್ತೆ. ಅದಕ್ಕೆ ಇದನ್ನು ಮಿಲ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಅಕ್ಕಿನ ಹುರ್ಕೋತಾ ಇದ್ದೀವಿ. ಅದು ಸ್ವಲ್ಪ ಗಮ್ ಅನ್ನಬೇಕು ಅಕ್ಕಿ. ಆ ರೀತಿ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಈ ರೀತಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡು ಮಿಲ್ಲು ಕೊಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಬಿಸಿ ಮಾಡಿ ಗಮ್ ಅನ್ನಬೇಕು. ಆ ರೀತಿ ಬಿಸಿ ಮಾಡಿ ಅಕ್ಕಿನ ಆಮೇಲೆ ಇದನ್ನು ಮಿಲ್ಲು ಕೊಡಬೇಕಾಗುತ್ತೆ. ನೋಡಿ, ಇಲ್ಲಿ ಎಲ್ಲನೂ ಈ ರೀತಿ ಹುರ್ಕೊಂಡಿದ್ದೀವಿ. ಇಲ್ಲಿ ಅಕ್ಕಿ 5 ಸೇರು ಅಕ್ಕಿನೂ ಸಹ ತೊಗೊಂಡಿದ್ದೀವಿ ನಾವು, ಚಕ್ಲಿ ಮತ್ತು ನಿಪ್ಪಟ್ಟಿಗೆ ಅಂತ. ಇಲ್ಲಿ ಎರಡಕ್ಕೂ ಒಟ್ಟಿಗೆ ಮಿಲ್ ಮಾಡಿಸ್ಕೊಬಂದರೆ ಮಾಡ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಅಂತ ಒಟ್ಟಿಗೆ ಮಿಲ್ ಮಾಡಿಸ್ತಾ ಇದ್ದೀವಿ. ಇದು ನಿಪ್ಪಟ್ಟು ಚಕ್ಲಿ ಎರಡಕ್ಕೂ ಸೇರಿ ಹಾಕೋತಾ ಇರೋದು. ಅಕ್ಕಿ ಒಳಗಡೆ ನಾವು ಇಲ್ಲಿ 40ರಿಂದ 50 ಮೆಣಸಿನ್ಕಾಯಿನ ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀವಿ ಇದು ಖಾರಕ್ಕೆ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಹುರ್ಗಡ್ಲೆನ ಹಾಕೋತಾ ಇದ್ದೀವಿ. ಹುರ್ಗಡ್ಲೆ ಒಂದು ಅರ್ಧ kg ಆಗುವಷ್ಟು ಹಾಕ್ಕೊಂಡಿದ್ದೀವಿ. ಇದು ಎರಡಕ್ಕೂ ಸೇರಿಸಿ ಮಾಡ್ತಿರೋದ್ರಿಂದ ಹಾಕೋತಾ ಇರೋದು. ಹುರ್ಗಡ್ಲೆ ಹಾಕ್ಕೊಂಡಿದ್ದೀವಿ ಅರ್ಧ kgನ. ನೆಕ್ಸ್ಟು ಇದಕ್ಕೆ ಜೀರಿಗೆನ ಹಾಕೋಬೇಕು. ಜೀರಿಗೆ ಇಷ್ಟು ಹಾಕ್ಕೊಂಡಿರ್ಬೇಕು. ನೋಡಿ, ಇಷ್ಟು ಹಾಕ್ಕೊಂಡಿದ್ದೀವಿ ಜೀರಿಗೆನ. ಮತ್ತು ನೆಕ್ಸ್ಟು ಸ್ವಲ್ಪ ಮೆಣಸನ್ನು ಸಹ ಇಷ್ಟು ಹಾಕೋಬೇಕು. ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಮಿಲ್ ಮಾಡಿಸ್ಕೋಬೇಕಾಗುತ್ತೆ. ಮಿಲ್ ಮಾಡಿಸ್ಕೊಂಡು ನೆಕ್ಸ್ಟ್ ನೋಡಿ ಈ ರೀತಿ ಹಸಿಟ್ಟು ಮಾಡಿಸ್ಕೊಂಡು ಬಂದಮೇಲೆ ನಿಪ್ಪಟ್ಟನ್ನ ಮಾಡಬೇಕಾಗಿರೋದು. ಈ ಹಸಿಟ್ಟನ್ನ ನಾವು ಚಕ್ಲಿ ಮತ್ತು ನಿಪ್ಪಟ್ಟು ಎರಡಕ್ಕೂ ಸೇರಿಸಿ ಮಾಡಿಸಿರೋದು. ಚಕ್ಲಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಿಪ್ಪಟ್ಟಿಗೆ ಮಾಡ್ಕೋತಾ ಇದ್ದೀವಿ. ನಿಪ್ಪಟ್ಟಿಗೆ 2.5 ಸೇರು, ಚಕ್ಲಿಗೆ 2.5 ಸೇರು ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟು ಇಲ್ಲಿ ನಿಪ್ಪಟ್ಟಿಗೆ ಉದ್ದಿನಬೇಳೆ ಮತ್ತು ಹೆಸರುಬೇಳೆನ ಹಾಕೋಬೇಕು. ಇದನ್ನು ಅಕ್ಕಿ ಜೊತೆನಾದರೂ ಮಿಲ್ ಮಾಡ್ಸೋಕೆ ಕೊಡ್ಬೋದು, ಹೆಸರುಬೇಳೆ ಮತ್ತು ಉದ್ದಿನಬೇಳೆನ. ಇಲ್ಲಿ ನಾವು ಬೇಯಿಸಿ ಇದನ್ನು ಕುಕ್ಕರಲ್ಲಿ ವಿಷಲ್ ಹೊಡೆಸ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕೋಬೇಕು. ಅದಕ್ಕೆ ನಾವು ಇದನ್ನು ಅರ್ಧ kg ಉದ್ದಿನಬೇಳೆ, 1/4 kg ಹೆಸರುಬೇಳೆನ ತೊಗೋತಾ ಇದ್ದೀವಿ. ಇದನ್ನು ಸ್ವಲ್ಪ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಂಡು ರುಬ್ಬಿ ಹಾಕೋಬೇಕಾಗುತ್ತೆ. ಇಲ್ಲಿ ಚಕ್ಲಿ ನಿಪ್ಪಟ್ಟು ಎರಡಕ್ಕೂ ಸೇರಿ ತೊಗೋತಾ ಇರೋದು. ಅರ್ಧ kg ಉದ್ದಿನಬೇಳೆ, 1/4 kg ಹೆಸರುಬೇಳೆನ ಅರ್ಧನ ನಿಪ್ಪಟ್ಟಿಗೆ ಹಾಕ್ಕೊಂಡು ಇನ್ನರ್ಧನ ಚಕ್ಲಿಗೆ ಹಾಕ್ಕೋಬೇಕು. ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಕೋತಾ ಇದ್ದೀವಿ. ಇಲ್ಲಿ ಹೆಸರುಬೇಳೆ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳಿಬೇಕು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತೊಳೆದು, ಇದರಲ್ಲಿ ಗಲೀಜಿರುತ್ತೆ ಅದಕ್ಕೆ ಒಂದು 2-3 ಸಲನಾದರೂ ತೊಳೆದು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದು 2ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಹಂಗೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡು, ಜಾಸ್ತಿ ಅಂದರೆ ಸ್ವಲ್ಪ ಮೀಡಿಯಮ್ ಒಂದು 2 ಚಮಚ ಅಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ತೊಳಿಬೇಕು. ಇದನ್ನು ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ಳಿ. ಇಲ್ಲಿ ನಾವು 2 ಚಮಚ ಆಗುವಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡಿ ಕುಕ್ಕರ್ ವಿಷಲನ್ನ ಕೂಗಿಸ್ಕೋಬೇಕು. ಈ ಥರ ಕೂಗಿಸ್ಕೊಂಡು ಮಾಡಿದ್ರೆ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೆ ಈ ರೀತಿ ಕುಕ್ಕರಲ್ಲಿ ಕೂಗಿಸ್ಕೊಂಡು ಮಾಡಬೇಕು. ಹೆಸರುಬೇಳೆ ಮತ್ತು ಉದ್ದಿನಬೇಳೆನ ಅಕ್ಕಿ ಜೊತೆ ಹಾಕಿದ್ರೆ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ, ಗಟ್ಟಿಯಾಗುತ್ತೆ ಇದು ನಿಪ್ಪಟ್ಟು. ಅದಕ್ಕೆ ಸ್ವಲ್ಪ ಗರಿಗರಿಯಾಗಿ ಬರಬೇಕು ಅಂದರೆ ಈ ರೀತಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಾಡಿ. ನೋಡಿ, ಇಲ್ಲಿ ಈ ರೀತಿ ಬೆಂದಿದೆ. 2ರಿಂದ 3 ವಿಷಲ್ಗೆ ಈ ರೀತಿ ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ನೈಸಾಗಿ ಬರುತ್ತೆ. ನೈಸಾಗಿ ಬಂದರೆ ಆವಾಗ ನಿಪ್ಪಟ್ಟು ಸಹ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ.
ನೋಡಿ ಒಂದು ಮಿಕ್ಸಿ ಜಾರ್ಗೆ ಈ ರೀತಿ ಹಾಕ್ಕೊಂಡು ಇದನ್ನು ನಾವು ಚಕ್ಲಿ ನಿಪ್ಪಟ್ಟಿಗೆ ಎರಡಕ್ಕೂ ಸೇರಿಸಿ ಬೇಯಿಸ್ಕೊಂಡಿದ್ದು ಅದರಲ್ಲಿ ಅರ್ಧ ಭಾಗನ ನಿಪ್ಪಟ್ಟಿಗೆ ತೊಗೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಒಂದು ಪಾತ್ರೆಗೆ ದಾಡದ ತುಪ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಂಡು ಹಾಕ್ಕೊಂಡ್ರೆ ಅದು ನಿಪ್ಪಟ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಮುರ್ಕ ಅಂತ ತಿನ್ಬೋದು. ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ನಿಪ್ಪಟ್ಟು, ಅದಕ್ಕೆ ಆ ರೀತಿ ಕಾಯಿಸ್ಕೊಂಡು ಹಾಕ್ಕೋಬೇಕು. ನೆಕ್ಸ್ಟು ನಾವಿಲ್ಲಿ ಕಡಲೆ ಬೀಜನ ಹುರ್ಕೋತಾ ಇದ್ದೀವಿ. ಕಡಲೆ ಬೀಜನ ಸ್ವಲ್ಪ ಹುರಿದು ಬಿಸಿ ಮಾಡಿ ಪುಡಿ ಮಾಡಿಬಿಟ್ಟು ಹಾಕಿದ್ರೆ ನಿಪ್ಪಟ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಈ ರೀತಿ ಬಿಸಿ ಮಾಡಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬಿಸಿ ಮಾಡಿ ನೆಕ್ಸ್ಟು ಇದನ್ನು ಸ್ವಲ್ಪ ಚೂರು ಬೆಚ್ಚಗಿದ್ದಾಗಲೇ ಇದನ್ನು ಕೈ ಆಡಿಸಿ ಸ್ವಲ್ಪ ಕಲ್ಲಲ್ಲಿ ಹಿಂಗೆ ಜಜ್ಜಿಬಿಟ್ಟು ಆಮೇಲೆ ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ತೆಗ್ದು ಆ ನಿಪ್ಪಟ್ಟೊಳಗಡೆ ಹಾಕೋಬೇಕು. ಆವಾಗ ನಿಪ್ಪಟ್ಟಕ್ಕೆ ಇದು ತಿಂದಾಗ ಚೆನ್ನಾಗಿ ಸಿಗುತ್ತೆ ಕಡಲೆ ಬೀಜ. ಅದಕ್ಕೆ ಈ ರೀತಿ ಜಾಲರಿಲಾದರೂ ಸಹ ಸಿಪ್ಪೆನ ತೆಗಿಬೋದು, ಈ ರೀತಿಯೂ ತೆಗಿಬೋದು. ಈ ಥರ ತೆಗೆದ್ರೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಒಂದು ಮರಕ್ಕೆ ಹಾಕ್ಕೊಂಡು ಕೇರ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಸಹ ಮಾಡ್ಬೋದು. ನೋಡಿ ಇಲ್ಲಿ ಎಲ್ಲ ಸಿಪ್ಪೆಗೂ ಸಹ ಹೊಂಟೋಗುತ್ತೆ ಈ ಥರ ಮಾಡಿದ್ರೆ. ನೆಕ್ಸ್ಟು ಇಲ್ಲಿ ನಾವು ಒಂದು ಕಾಯಿನ ಕೆಚ್ಕೊಂಡು ಒಂದು ಕಾಯಿ ಫುಲ್ಲು ಹಾಕೋತಾ ಇದ್ದೀವಿ. ಇದಕ್ಕೆ ಇಲ್ಲಿ ನಾವು ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ಮೆಣಸಿನ್ಕಾಯಿ ತೊಟ್ಟನ್ನ ತೆಗೆದು ಇದಕ್ಕೆ ಒಂದು 40 ಮೆಣಸಿನ್ಕಾಯಿನ ಹಾಕೋತಾ ಇದ್ದೀವಿ ನಿಪ್ಪಟ್ಟಿಗೆ. ಖಾರ ಇದ್ದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ 40 ಮೆಣಸಿನ್ಕಾಯಿನ ಸಹ ಹಾಕೋತಾ ಇದ್ದೀವಿ. ನೆಕ್ಸ್ಟು ಮಸಾಲೆಗೆ ಇಲ್ಲಿ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಅರ್ಧ kg ಆಗುವಷ್ಟು ಕಡಲೆನ ತೊಗೋಬೇಕು. ಅರ್ಧ kg ಕಡಲೆ ಅಂದರೆ ಹುರ್ಗಡ್ಲೆನ ಅರ್ಧ kg ಅಷ್ಟು ತೊಗೊಂಡಿದ್ದೀವಿ. ನಿಪ್ಪಟ್ಟಿಗೆ ಮಸಾಲೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿರೋದು. ಸ್ವಲ್ಪ ಚಕ್ಕೆ, ಈ ಚಕ್ಕೆ ಇಷ್ಟು ತೊಗೊಂಡಿದ್ದೀವಿ ನೋಡಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕೋಬೇಕು ಇದಕ್ಕೆ. ನೆಕ್ಸ್ಟು ಉಪ್ಪು, ಇದು 2.5 ಸೇರು ಮಾಡ್ತಾಯಿದ್ದೀವಿ ಅಂದರೆ 2 ಚಿಕ್ಕದಾಗಿ ಇಟ್ಕೊಂಡು 2.5 ಹಿಡಿಯಷ್ಟು ಹಾಕೋಬೇಕು ಉಪ್ಪನ್ನ. ಟೇಸ್ಟ್ಗೆ ನೀವು ಟೇಸ್ಟಿಗೆ ತಕ್ಕನಾಗ ಹಾಕ್ಕೊಳ್ಳಿ. ಇಲ್ಲಿ ನಾವು 2.5 ಹಿಡಿಯಷ್ಟು ಹಾಕ್ಕೊಂಡಿದ್ದೀವಿ ಉಪ್ಪನ್ನ. ನೆಕ್ಸ್ಟು ಒಂದೋಳು ಕಾಯಿನೂ ಸಹ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮಿಕ್ಸ್ ಮಾಡಿ ನೆಕ್ಸ್ಟು ಇದನ್ನು ರುಬ್ಬಬೇಕಾಗುತ್ತೆ ಚೆನ್ನಾಗಿ, ಅಂದರೆ ನೈಸಾಗಿ ರುಬ್ಬಾರ್ದು, ತರ್ತರಿಯಾಗಿ ರುಬ್ಕೋಬೇಕು. ನಿಪ್ಪಟ್ಟಿಗೆ ಮಸಾಲೆ ರುಬ್ಬಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಿಂಗೋ ಸಹ ಹಾಕ್ಬೋದು, ಆದರೆ ನಾವಿಲ್ಲಿ ಮಸಾಲೆನ ರುಬ್ಬಿ ಹಾಕೋತಾ ಇದ್ದೀವಿ. ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಎಲ್ಲನೂ ಸ್ವಲ್ಪನೇ ಹಾಕೋಬೇಕು ಮಿಕ್ಸಿ ಜಾರ್ಗೆ. ಜಾಸ್ತಿ ಒಂದೇ ಸಲ ಹಾಕೋಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ರೀತಿ ತರ್ತರಿಯಾಗಿ ರುಬ್ಕೊಂಡಿದ್ದೀವಿ, ನೈಸಾಗಿ ಏನೂ ರುಬ್ಕೊಂಡಿಲ್ಲ. ಮೇಲೆ ಈ ರೀತಿ ಮೆಣಸಿನ್ಕಾಯಿ ಥರ ಕಾಣಿಸ್ಬೇಕು, ಆವಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಅದಕ್ಕೆ ಈ ರೀತಿ ತರ್ತರಿಯಾಗಿ ರುಬ್ಕೊಂಡು ಹಾಕೋತಾ ಇದ್ದೀವಿ. ಎಲ್ಲನೂ ಸಹ ಇದೇ ರೀತಿ ಮಿಕ್ಕಿರೋ ಅಂಥದ್ದನ್ನು ರುಬ್ಕೊಂಡು ಹಾಕೋಬೇಕು. ನೆಕ್ಸ್ಟು ಇದಕ್ಕೆ ರುಬ್ಬೋದಕ್ಕೆ ಅದೇ ಹೆಸರುಬೇಳೆ ಮತ್ತು ಉದ್ದಿನಬೇಳೆನ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಸಹ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀವಿ. ಅರ್ಧ ಹಾಕ್ಕೊಂಡು ರುಬ್ಕೋಬೇಕು, ಇಲ್ಲಾಂದರೆ ಅದು ರುಬ್ಬಲ್ಲ ಸರಿಯಾಗಿ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀವಿ. ನೋಡಿ ಇಲ್ಲಿ ಇಷ್ಟು ನೈಸಾಗಿ ರುಬ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲನೂ ಸಹ ಇದೇ ರೀತಿ ರುಬ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಕಡಲೆಬೇಳೆ ಇಷ್ಟು ಹಾಕ್ಕೊಂಡಿದ್ದೀವಿ ನೋಡಿ, ಕಡಲೆಬೇಳೆನ ಆ್ಯಡ್ ಮಾಡಬೇಕು. ನೆಕ್ಸ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದಂತಹ ಕಡಲೆ ಬೀಜನೂ ಸಹ ಇದಕ್ಕೆ ಹಾಕೋಬೇಕು. ನೆಕ್ಸ್ಟು ಇದಕ್ಕೆ ಆ್ಯಡ್ ಮಾಡಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಮತ್ತು ದಾಡತುಪ್ಪನ ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀವಿ. ಇದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ದಾಡತುಪ್ಪ ಮತ್ತು ಇದು ಅದಕ್ಕೆ ಹಾಕೋತಾ ಇರೋದು. ಇವಾಗ ಈ ಟೈಮಲ್ಲಿ ಹಾಕೋಬೇಕು. ರುಬ್ಬಿ ಮಸಾಲೆ ಜೊತೆ ಆ್ಯಡ್ ಮಾಡಿ ಎಣ್ಣೆ ಮತ್ತು ದಾಡತುಪ್ಪನ ಕಾಯಿಸ್ಬಿಟ್ಟು ಹಾಕೊಂಡ್ರೆ ಸ್ವಲ್ಪ ಅದು ಕ್ರಿಸ್ಪಿಯಾಗಿ ಬರುತ್ತೆ ನಿಪ್ಪಟ್ಟು, ಅದಕ್ಕೆ ಹಾಕೋತಾ ಇರೋದು. ಸ್ವಲ್ಪ ನೆಕ್ಸ್ಟು ನಾವಿಲ್ಲಿ ಅಳತೆ ಮಾಡಿ 2.5 ಸೇರು ಆಗುವಷ್ಟು ಹಾಕೋತಾ ಇದ್ದೀವಿ ನಿಪ್ಪಟ್ಟಿಗೆ ಹಸಿಟ್ಟನ್ನ. ಮೊದಲೇ ಮಿಲ್ ಮಾಡಿಸಿ ಇಟ್ಕೊಂಡಿದ್ದಂತಹ ಹಸಿಟ್ಟನ್ನ ಇದಕ್ಕೆ ಹಾಕೋತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲನೂ ಸಹ. ನೋಡಿ ಇಲ್ಲಿ ನಾವು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀವೋ ನೀವು ಸಹ ಅದೇ ರೀತಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಮಿದಿಯೋಕ್ಕೆ ಚೆನ್ನಾಗಿ ಬರುತ್ತೆ ಇದು ನಿಪ್ಪಟ್ಟು. ಈ ರೀತಿ ಕಲಸಾದ್ಮೇಲೆ ಒಂದು ಸಲ ಇದನ್ನು ಟೇಸ್ಟ್ ಮಾಡಿ ನೋಡಿ, ಉಪ್ಪು ಸಪ್ಪೆ ಹೇಗಿದೆ ಅಂತ, ಉಪ್ಪು ಖಾರ ಎಲ್ಲ ನೋಡಬೇಕು. ಈ ಥರ ಸಪ್ಪೆ ಇದ್ದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ.
ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಈ ರೀತಿ ಕಲಿಸ್ಕೊಂಡು ಸ್ವಲ್ಪನೇ ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ ನಾವಿಲ್ಲಿ. ಇದು ಸ್ವಲ್ಪ ಗಾಳಿಗೆ ಆರಬಾರ್ದು ಅಂತ ಒಂದು ಬಟ್ಟೆನ ಅದ್ರ ಮೇಲೆ ಮುಚ್ಚಬೇಕು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಡಿಕೊಂಡು ಈ ರೀತಿ ಸಣ್ಣಕ್ಕೆ ಉಂಡೆ ಮಾಡಬೇಕು. ಸ್ವಲ್ಪನೇ ಅಲ್ಲಲ್ಲೇ ಮಾಡಿ ಅಲ್ಲಲ್ಲೇ ಒತ್ತಾ ಇರಬೇಕು. ನೋಡಿ ಈ ರೀತಿ ಸಣ್ಣಕ್ಕೆ ಉಂಡೆ ಮಾಡಬೇಕು. ಉಂಡೆ ಮಾಡಾದಮೇಲೆ ಇದನ್ನು ನಿಪ್ಪಿಟ್ಟೊತ್ತುವಂತಹ ಮಣೇಲಿ ಒತ್ತಬೇಕು. ನೋಡಿ ಇಲ್ಲಿ ಒಂದೊಂದೇ ಉಂಡೆ ಹಾಕ್ಕೊಂಡು ಈ ರೀತಿ ಒತ್ತಬೇಕು. ಒಂದು ಪೇಪರ್ನ ಮಡಿಕೊಂಡು ಪೇಪರ್ಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ರೀತಿ ಉಂಡೆ ಮಡಿಕೊಂಡು ಒತ್ತಿ ಹಾಕಬೇಕು. ನೆಕ್ಸ್ಟು ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾಯ್ದಾದ್ಮೇಲೆ ಒಂದೊಂದೇ ಈ ರೀತಿ ಎತ್ತಿ ಎಣ್ಣೆ ಒಳಗಡೆ ಹಾಕಬೇಕಾಗುತ್ತೆ. ನೋಡಿ ಈ ರೀತಿ ನಾವು ಇಲ್ಲಿ ರೊಟ್ಟಿ ಅಲ್ಲೇಲೇ ಎತ್ತಿ ಹಾಕ್ತಾಯಿದ್ದೀವಿ ರೊಟ್ಟಿ ಕಡ್ಡೀಲಿ. ನೋಡಿ ಈ ರೀತಿ ಬಂದಿದೆ ನಿಪ್ಪಟ್ಟು. ನೀವು ಸಹ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಎಣ್ಣೆಲಿ ಬೇಯಿಸಬೇಕು. ಮಡಚಿ ಹಾಕಿ ಆದಮೇಲೆ ಈ ರೀತಿ ಬಣ್ಣ ಬಂದ ಮೇಲೆ ಎತ್ತಾಕಬೇಕಾಗುತ್ತೆ. ನೀವು ಸಹ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ಹಬ್ಬಕ್ಕೆ ಜಾಸ್ತಿ ಮಾಡಬೇಕಲ್ಲ, ಅದಕ್ಕೆ ಜಾಸ್ತಿ ಕ್ವಾಂಟಿಟಿಲಿ ತೋರಿಸಿದ್ದೀನಿ. ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಕ್ರಿಸ್ಪಿಯಾಗೂ ಬಂದಿದೆ ನಿಪ್ಪಟ್ಟು. ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.